ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವರು ಅದೇ ಭಾಗದವರು. ನಾನು ಅವ್ರ ಹತ್ರನೂ ಕೇಳ್ತೀನಿ ಉತ್ತರ ಕೊಡಿ ಸರ್ ಅಂತ ಹೇಳಿ. ಪಕ್ಷ ಯಾವ್ದಾದ್ರು ಆಗಿರ್ಲಿ, ಅವರು ಒಂದು ಕಾಲದಲ್ಲಿ ಅಧಿಕಾರದಲ್ಲಿದ್ರು. ಮಹೇಶ್ ಜಿ, ನೇರವಾಗಿ ಮಾತಕ್ಕೆ ಬಂದ್ಬಿಡ್ತೀನಿ. ಉತ್ತರ ಕರ್ನಾಟಕ ಭಾಗ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ನಿಮಗೂ ಕೂಡ ಚೆನ್ನಾಗೇ ಗೊತ್ತಿದೆ. ನೀವು ಕೂಡ ಅದೇ ಭಾಗದವ್ರು ಇದ್ದೀರಿ. ಎಲ್ಲೋ ಅತಿ ಕಡಿಮೆ ಪರ್ಸೆಂಟ್ ಅಂದ್ರೆ ಬಹಳ ವೆಲ್ ಸೆಟಲ್ಡ್ ಆಗಿ ಗವರ್ನಮೆಂಟ್ ಕೆಲಸದಲ್ಲಿರೋರು ಅಥವಾ ಇನ್ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿರೋರು, ಸ್ವಲ್ಪ ಇಡೀ ಫ್ಯಾಮಿಲಿ ವೆಲ್ ಎಜುಕೇಟೆಡ್ ಆಗಿ ಒಂದು ಚೂರು ಸಿಟಿ ಭಾಗದಂತಹ ಈ ಹುಬ್ಳಿ ಧಾರವಾಡ ಇಂಥ ಭಾಗಕ್ಕೆ ಬಂದು ಒಳ್ಳೊಳ್ಳೆ ಮನೆ ಕಟ್ಕೊಂಡು ಇರೋದ್ರಲ್ಲಿ ಅಫಿಷಿಯಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರೋರನ್ನ ಹೊರತುಪಡಿಸಿ ಉತ್ತರ ಕರ್ನಾಟಕ ಭಾಗದ ಹಲವಾರು ಸಮಸ್ಯೆಗಳು ಇನ್ನೂ ಜೀವಂತವಾಗಿದ್ದಾವೆ. ಬೆಳಗಾವಿ ಅಧಿವೇಶನದಲ್ಲಿ ಬರೀ ಮಾತುಕತೆಗಳೇ ನಡೆಯುತ್ತೆ ಹೊರತು ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ. ಕಂದಕೂರ್ ಅವರು ಮಾತಾಡ್ತಾ ಇದ್ರು, ಹೋದ ವರ್ಷ ಏನ್ ಮಾತಾಡಿದ್ರು ಈ ವರ್ಷ ಅದನ್ನೇ ಮಾತಾಡ್ತಾರೆ ಅಂತ ಹೇಳಿ. ಸೊ ನೀವೇನ್ ಹೇಳ್ತೀರಿ? ನೋಡಿ ಮೇಡಮ್, ತಾವು ಕೇಳಿದ್ರಿ ಉತ್ತರ ಕರ್ನಾಟಕದ ಬಗ್ಗೆ ಏನಿದೆ ಅಥವಾ ಈ ಅಧಿವೇಶನದಿಂದ ಏನು ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಕೇಳಿ. ದಟ್ ಈಸ್ 100% ಟ್ರೂ. ಹಿಂದೆ ಗೋವಿಂದರಾಜ್ ಅವರು ಆಯೋಗವನ್ನು ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಅವರು ಧಾರವಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಒಂದು ಸಭೆಯನ್ನು ಕೂಡ ಅವ್ರು ತೆಗೆದುಕೊಂಡಿದ್ದರು. ಅವಾಗ ಕೇಳ್ತಾ ಇದ್ರು, ಏನು ಅಸಮತೋಲನ ಐತಿ ಇಲ್ಲಿದ್ದು ಅಂತೇಳಿ. ಐ ಹ್ಯಾವ್ ಟೋಲ್ಡ್ ವೆರಿ ಸಿಂಗಲ್ ವರ್ಡ್ನಲ್ಲಿ ನಾನು ಹೇಳ ಅಂತ ಕೇಳಿದೆ ಅವ್ರಿಗೆ, ಅದನ್ನ ಗೋವಿಂದರಾಜ್ ಅವ್ರಿಗೆ ಹೇಳಿ ಶಾಸಕರು ಏನಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಬೆಂಗಳೂರಲ್ಲಿ ಒಂದಿನ ನೀರು ಬರಲಿಲ್ಲ ಅಂದ್ರೆ ದಟ್ ಬಿಕಮ್ಸ್ ಅ ಸ್ಟೇಟ್ ನ್ಯೂಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಎ ನ್ಯಾಷನಲ್ ನ್ಯೂಸ್. ಸಚ್ ಆಸ್ ಹುಬ್ಳಿ ಧಾರವಾಡ ಆಗಲಿ, ಉತ್ತರ ಕರ್ನಾಟಕದ ಯಾವುದೋ ಊರೊಳಗೆ 15 ದಿವಸ 20 ದಿವಸಕ್ಕೆ ನೀರು ಬಂದಿಲ್ಲ ಅಂದರೆ ಇವತ್ತು ಡಿಸ್ಟಿಕ್ ನ್ಯೂಸೂ ಆಗಂಗಿಲ್ಲ. ಇದು ನಮಗಿರ್ತಕ್ಕಂಥ ಅಸಮತೋಲನ ಅಂತಕ್ಕಂಥ ಮಾತನ್ನು ಅವ್ರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕೆಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇರೋದು, ನಾವೇನೋ ನಿಮ್ಮನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡಿಬಿಡ್ರಿ ಅಂತ ಹೇಳಂಗಿಲ್ಲ. ನಾನು ಈ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಹಿಂದೆ ನಮ್ಮವರು ಇದ್ದರು, ನಾವು ಸರ್ಕಾರದಾಗಿದ್ವಿ, ಅವರು ಸರ್ಕಾರದಲ್ಲಿದ್ದಾರೆ, ಅದರ ಬಗ್ಗೆ ಏನಿಲ್ಲ. ಬಟ್ ಇಟ್ ಶುಡ್ ಬಿ ಎ ಕಾಂಕ್ರೀಟ್ ವರ್ಕ್ ಆಗುವಂಥ ನಿಟ್ಟಿನಲ್ಲಿ ನಾವು ಇವತ್ತು ತೆಗೆದುಕೊಂಡು ಹೋಗ್ಬೇಕು. ಪಾರ್ಟಿಗಳು ಚೇಂಜ್ ಆಗುತ್ತೆ, ಸರ್ಕಾರಗಳು ಚೇಂಜ್ ಆಗ್ತಾವೆ, ಆದರೆ ಪಾಲಿಸಿಗಳು ಚೇಂಜ್ ಆಗಬಾರ್ದು. ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಪಾಲಿಸಿ ಮಾಡ್ತು, ನೆಕ್ಸ್ಟ್ ತಕ್ಷಣ ಕಾಂಗ್ರೆಸ್ ಪಾರ್ಟಿ ಬಂದರೆ ಆ ಪಾಲಿಸಿ ಚೇಂಜ್ ಮಾಡಿ ಇನ್ನೊಂದು ಪಾಲಿಸಿ ಮಾಡುವಂಥದ್ದಾಗುತ್ತೆ. ಹಾಗಾದರೆ ಯಾರು ನಮ್ಮ FMCG ಕ್ಲಸ್ಟರ್, ಫಾರ್ ಎಕ್ಸಾಂಪಲ್ ನಿಮಗೊಂದು ಎಕ್ಸಾಂಪಲ್, FMCG ಕ್ಲಸ್ಟರ್ ನಾವು ಧಾರವಾಡದಲ್ಲಿ ಮಾಡಿದ್ದೇವೆ ಮೆಮಿಗಟ್ಟಿಯಲ್ಲಿ. ಇವತ್ತು ಆ ಸಂದರ್ಭದಲ್ಲಿ ಮಾಡಿದಾಗ 1 ಎಕರೆಗೆ 98 ಲಕ್ಷ ರೂಪಾಯಿ ಅಂತಂದೇಳಿ ರೇಟನ್ನು ಫಿಕ್ಸ್ ಮಾಡಿತ್ತು ಅವತ್ತು. ಬಟ್ ಸರ್ಕಾರ ಹೋಗಿ ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡ 2023ಕ್ಕೆ ತಕ್ಷಣ 98 ಲಕ್ಷ ರೂಪಾಯಿ ಇದ್ದಿದ್ದನ್ನು 1,48,00,000ಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾದರೆ ಯಾರ ಇಂಟ್ರೆಸ್ಟ್ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ? ಹಾಗಾದರೆ ಅವ್ರಿಗೆ ಅನಿಸುತ್ತೆ, ಭಾವನೆ ಬರುತ್ತೆ, ಸರ್ಕಾರ ಬದಲಾವಣೆ ಆದಾಗ ಇಲ್ಲಿ ನೀತಿ ನಿಯಮಗಳು ಕೂಡ ಬದಲಾವಣೆ ಆಕಾವೆ, ಯಾಕೆ ರಿಸ್ಕ್ ತೊಗೋಬೇಕನ್ನೋಂಥ ಭಾವನೆ ಬರುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ಸರ್ಕಾರದ ನಿಲುವು ಒಂದು ಸ್ಪಷ್ಟವಾಗಿರ್ಬೇಕನ್ನೋಂಥದ್ದನ್ನು. ಎರಡನೇದ್ದು, ನಾನು ಕೂಡ ಇವತ್ತು ಪ್ರಥಮ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ 2.5 ವರ್ಷ ಆಯಿತು. 3ನೇ ಅಧಿವೇಶನವನ್ನು ನಾವು ಇಲ್ಲಿ ಬೆಳಗಾವದಲ್ಲಿ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಭಾಳ ಕೆಟ್ಟ ಅನಿಸುತ್ತೆ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಹೇಳುವಂಥದ್ದು ತೌಡು ಕುಟ್ಟುದು ಅಂತ ಹೇಳ್ತೇವಲ್ಲ, ಕುಟ್ಟುದು ನಾವು ಕುಟ್ಟು ಹೋಗಪ್ಪ ಅನ್ನುವಂಥ ಮಟ್ಟಕ್ಕೆ ಇವತ್ತು ಸರ್ಕಾರಗಳು ಬಂದಿದ್ದಾವೆ. ಆ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಮ್ಯಾಪ್ ಅನ್ನುವಂಥದ್ದಾಗಲಿ, ರೋಡ್ ಮ್ಯಾಪ್ ಅನ್ನೋಂಥದ್ದಾಗಲಿ, ವಿಷನರಿ ಅನ್ನೋಂಥದ್ದಾಗಲಿ ಸರ್ಕಾರದ ಕಡೆ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗ್ತದೆ. ಆಲ್ರೈಟ್, ನಾನು ಮಾತಾಡಿಸ್ತೀನಿ ನಿಮ್ಮ ಜೊತೆಗೆ. ಕಾಂಗ್ರೆಸ್ನ ಶಾಸಕರು ವಿಜಯಾನಂದ ಕಾಶಪ್ಪನವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಶಪ್ಪನವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಸರ್, ನಿಮ್ಮ ಬಾಗಲಕೋಟೆಯ ಅಭಿವೃದ್ಧಿ ಬಗ್ಗೆ ನಿಮಗೆ ಬಾಗಲಕೋಟೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ, ಅಥವಾ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದು ಬೇಕಾದಷ್ಟು ಇದೆಯಾ? ಬಾಗಲಕೋಟೆಯನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳ ಸ್ಥಿತಿಗತಿಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ನಾನು ಕೇವಲ ನಿಮ್ಮನ್ನ ಕಾಂಗ್ರೆಸ್ ಶಾಸಕರಾಗಿ ಪ್ರಶ್ನೆ ಮಾಡ್ತಾ ಇಲ್ಲ, ಒಬ್ಬ ಜನಪ್ರತಿನಿಧಿಯಾಗಿ, ಜನನಾಯಕರಾಗಿ ಮತ್ತು ಆ ಭಾಗದ ಒಬ್ಬ ಸಾರ್ವಜನಿಕನಾಗಿಯೂ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ಕಳೆದ ಹಲವಾರು ಸರ್ಕಾರಗಳನ್ನು ನೋಡಿದ್ದೀವಿ ನಾವು. ಇಲ್ಲಿ ಏನು ಸದನವನ್ನು ಸರಿಯಾಗಿ ನಡೆಸದೆ ಇವತ್ತು ಅಭಿವೃದ್ಧಿ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ಮಾತಾಡೋದವ್ರನ್ನ ಕೇಳಿದ್ವಿ. ಆದರೆ ಇವತ್ತು ನಿಜವಾಗ್ಲೂ ನಾನು ನಮ್ಮ ಸರ್ಕಾರವನ್ನು, ನಮ್ಮ ಮುಖ್ಯಮಂತ್ರಿಗಳನ್ನ ಹೊಗಳ್ತೀನಿ ಅಂತಲ್ಲ, ನಮ್ಮ ಈ ಭಾಗದ ಏನು ರೈತರದು, ವಿಶೇಷವಾಗಿ ರೈತರು ಕುಡಿ ನೀರಿನ ಸಮಸ್ಯೆ ಮತ್ತು ಪರಿಹಾರ. ಯಾಕಂದರೆ ಮುಖ್ಯವಾಗಿ ಇವತ್ತು ರೈತರದ ಮೇಲೆ ಬರೋದು ಒಂದು ನೀರಾವರಿ ಮತ್ತು ಬೆಳೆ ಪರಿಹಾರವನ್ನು ಕೊಡುವಂಥದ್ದು. ಇವತ್ತು ಅತಿವೃಷ್ಟಿ ಆಯಿತು, ಬೆಳೆ ಪರಿಹಾರ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು ರೈತರು ಬೆಳೆದಂಥ ಬೆಳೆಗಳಿಗೆ. ಆ ಎಲ್ಲ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಮರ್ಪಕವಾಗಿ ಇವತ್ತು ಅನುದಾನದ ಕೊರತೆ ಇದ್ದರೂ ಕೂಡ ಎದುರಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಏನು ನಮ್ಮ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ, ಈಗೇನು ನಮ್ಮ ಆಲ್ಮಟ್ಟಿ
ಡ್ಯಾಮ್ ಇದೆ, ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಹೆಸರನ್ನು ನಾವು ಇಟ್ಟಿದ್ದೀವಲ್ಲ, ಆ ಡ್ಯಾಮು ಇವತ್ತು 524ಕ್ಕೆ ಏರಿಸುವಂಥ ಕೆಲಸ ಆಗ್ತಾ ಇದೆ. ಅದು 524ಕ್ಕೆ ಏರಿಸಿದ್ರೆ ಇಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿ ಇವತ್ತು ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆದಂಥ ಸಂತ್ರಸ್ತರಿಗೆ ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ರೈತರಿಗೆ ಕರೆದು ಸಭೆಯನ್ನು ಮಾಡಿ ಬೆಂಗಳೂರಿನಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು. ಏನು ಹಿಂದಿನ ಸರ್ಕಾರ ಕೇವಲ 20 ಲಕ್ಷ ಘೋಷಣೆ ಮಾಡಿತ್ತು, ಅದನ್ನು ಇವತ್ತು ವನ ಬೇಸಾಯ ಇವತ್ತು ಜಮೀನಿಗೆ 30 ಲಕ್ಷ, ಇವತ್ತು ನೀರಾವರಿ ಭೂಮಿಗೆ ಇವತ್ತು 40 ಲಕ್ಷದಂತೆ ಅತ್ಯಂತ ದೊಡ್ಡ ಪರಿಹಾರವನ್ನು ಸುಮಾರು 16,000 ಕೋಟಿ ರೂಪಾಯಿ ಅನುದಾನ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ, ರೈತರನ್ನ ಎತ್ತಿಡಿಯುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ನಮಗೆ ಅಲ್ಲ ಸರ್, ಆಲಮಟ್ಟಿ ಇರ್ಲಿ ಈ ಅಥವಾ ಉತ್ತರ ಕೃಷ್ಣಾ ಮೇಲ್ದಂಡೆ ಆ ಡ್ಯಾಮ್ಗಳು ಆದಾಯ ಆಗೋದು ಯಾವಾಗ ಅಂತ ಈಗ ಎತ್ತರ ಆಗೋದಕ್ಕೆ ಆಗಲೇ ಅನುಮತಿ ಕೊಟ್ಟಿದ್ದಾರೆ. ಅನುಮತಿ ಕೊಟ್ಟಂತೆ ಇವತ್ತು ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನ ಕೊಡಬೇಕಾಗತ್ತೆ. ಇವತ್ತು ನಾನು ಬಂದೆ ಮಾದಾಯ ಏನು ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದ ಒಂದು ಜೀವನಾಡಿ, ರೈತರ ಒಂದು ಜೀವನಾಡಿ ಅನ್ಬೋದು. ಆ ಒಂದು ಮಾದಾಯ ಯೋಜನೆ ಇವತ್ತು ಸುಪ್ರೀಂ ಕೋರ್ಟು ನಮಗೆ ಅನುಮತಿಯನ್ನು ಕೊಟ್ಟಿದೆ. ಅನುಮತಿ ಕೊಟ್ಟರೆ ಇವತ್ತು ಅನುದಾನ ಬಿಡುಗಡೆ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಲ್ಲ, ಆ ಯೋಜನೆ ಮುಗಿಸ್ಬೇಕು ಅಂದ್ರೆ. ಯಾಕಂದ್ರೆ ಇಲ್ಲಿ ಗೋವಾದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ, ಗೋವಾದಲ್ಲಿಯೂ ಇದೆ ಮತ್ತು ಈ ಕಡೆ ಮಹಾರಾಷ್ಟ್ರದಲ್ಲಿ ಅವರದೇ ಸರ್ಕಾರ ಇದೆ. ಇವತ್ತು ಆ ಉದ್ದೇಶಪೂರ್ವಕವಾಗಿ ಆ ಯೋಜನೆಯನ್ನು ಆಗಬಾರ್ದು ಅನ್ನೋ ಒಂದು ವಿಳಂಬ ನೀತಿಯನ್ನು ತೋರಿಸುವಂಥದ್ದು ನಿಜವಾಗ್ಲೂ ನಮ್ಮ ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಈಗಾಗಲೇ ಆ ಸದನದಲ್ಲಿ ಹಲವಾರು ಸದಸ್ಯರು ಇವತ್ತು ಮಾದಾಯದ ಬಗ್ಗೆ, ಇವತ್ತು ಆ ನೀರನ್ನ ಇವತ್ತು ಕುಡಿಯ ನೀರಿಗೆ ಬಳಕೆ ಮಾಡ್ಕೋಬೇಕು, ನೀರಾವರಿಗೆ ನಮಗೆ ನಿಮ್ಮ ಭಾಗದ ಜನ, ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಕ್ಷೇತ್ರದ ಸುತ್ತಮುತ್ತಲ ಜನ ಇವತ್ತಿಗೂ ಗುಳೆ ಹೋಗ್ತಾ ಇದ್ದಾರೆ. ಉದ್ಯೋಗ ಕಲ್ಪಿಸುವಂತ ಯಾವ ಯೋಜನೆಗಳು ಆ ಭಾಗದಲ್ಲಿ ಆಗ್ತಾ ಇಲ್ಲ, ಯಾಕೆ? ನೋಡಿ, ಉದ್ಯೋಗ ಕಲ್ಪಿಸುವಂಥದ್ದು ಈಗಾಗಲೇ ನಮ್ಮ ಪಂಚ ಗ್ಯಾರಂಟಿಯಲ್ಲಿ ಒಂದು ಯೋಜನೆಯನ್ನು ನಮ್ಮ ವಿಶೇಷವಾಗಿ ವಿದ್ಯಾವಂತರು ಯಾರು ನಿರುದ್ಯೋಗಿಗಳಾಗಿದ್ದಾರೆ, ಪದವಿಯನ್ನು ಪಡೆದಂಥವ್ರು ಇರ್ಬೋದು, ಇವತ್ತು ಡಿಪ್ಲೊಮಾ ಓದಿದಂಥವ್ರು ಇರ್ಬೋದು, ಅವರಿಗೆ ನಾವು ಇವತ್ತು ಯುವ ನಿಧಿ ಮೂಲಕ ಇವತ್ತು ಆ ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಸರ್ ಒಂದ್ ನಿಮಿಷ, ಯುವ ನಿಧಿ ನನ್ನ ಪ್ರಶ್ನೆ ಅಲ್ಲ ಮತ್ತು ಯುವ ನಿಧಿ ಶಾಶ್ವತ ಪರಿಹಾರನೂ ಅಲ್ಲ. ಯುವ ನಿಧಿ ನೀವು ಕೇವಲ ಹೇಳ್ತಾ ಇರೋದು ನಿರುದ್ಯೋಗ ಯುವಕರಿಗೆ ಮಾತ್ರ. ನಾನ್ ಕೇಳ್ತಾ ಇರೋದು ಬರೀ ಯುವಕರು ಮಾತ್ರ ಗುಳೆ ಹೋಗ್ತಾ ಇಲ್ಲ ಸರ್, ಇಡೀ ಕುಟುಂಬದ ಸಮೇತ ಗುಳೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಕೆಲಸದ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ. ಸೊ ಪ್ರತಿ ವಯೋಮಾನದವರು ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಕೇವಲ ಯುವ ನಿಧಿ ಅದು ಪರಿಹಾರನೂ ಅಲ್ಲ ಮತ್ತದು ಪ್ರಶ್ನೆನೂ ಅಲ್ಲ ಸರ್. ಆಯಿತು, ಈಗ ತಾವು ಹೇಳೋ ಹಾಗೆ ಗುಳೆ ಹೋಗೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಇದು ಸಹಜವಾಗಿ ಏನಾಗ್ತಾ ಇದೆ, ನಮ್ಮ ಕಡೆಗೆ ಜನ ಈ ಮಳೆ ಕಡಿಮೆ ಮಳೆ ಆಧರಿಸಿ ಕೆಲವಷ್ಟು ರೈತರು ಜೀವನವನ್ನು ಸಾಗಿಸ್ತಾರೆ. ಇನ್ನು ನೀರಾವರಿಗೆ ನೆಂಬಿ ಇವತ್ತು ಆಧರಿಸಿ ಇವತ್ತು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಕಡೆಗೆ ಇರುವಂಥ ವ್ಯವಸ್ಥೆ ಏನಾಗಿದೆ, ಇವತ್ತು ಅವರಿಗೆ ಸಮರ್ಪಕವಾಗಿ ಅವರಿಗೆ ದುಡ್ಡು ಸಿಗಲ್ಲ, ಏನು ಬೆಲೆ ಸಿಗೋದಿಲ್ಲ. ಅವ್ರ ಸ್ಯಾಲ್ರಿ ಇವತ್ತು ಉದ್ಯೋಗ ದುಡಿದ್ರೆ ಇವತ್ತು ದಿನಗೂಲಿ ಹಾಗೆ ಅವ್ರು ದುಡಿದ್ರೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ರಾಜ್ಯದಲ್ಲಿ ಇವತ್ತು ಜಾಸ್ತಿ ಕೊಡ್ತಾರೆ. ಉಡುಪಿ ಆಗಿರ್ಬೋದು, ಇದೇ ಗೋವಾಕ್ಕೆ ಹೋಗ್ತಾರೆ ನಮ್ಮ ಜನ. ಇದು ಸಹಜವಾಗಿ ನಡೆಯುವಂಥದ್ದು. ಇವತ್ತು